ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಅನೇಕ ಸ್ತೋತ್ರಗಳಲ್ಲಿ ಯಾವ ರೀತಿಯಲ್ಲಿ ಸ್ತುತಿ ಮಾಡಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ. ನಾನು ಅವುಗಳ ಪೈಕಿ 2 ಸ್ತೋತ್ರಗಳಲ್ಲಿ ಬಂದಂಥ 2 ಶ್ಲೋಕಗಳನ್ನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ. ಒಂದು ಶ್ರೀ ರಾಮಭುಜಂಗ ಪ್ರಯಾರ ಸ್ತೋತ್ರ. ನಾನು ಅಯೋಧ್ಯೆಯಲ್ಲಿ ಬೇರೆ ಬಾರಿ ಚಾತುರ್ಮಾಸ ಮಾಡ್ತಾ ಇದ್ದೇನೆ. ಆದ್ದರಿಂದ ರಾಮಭುಜಂಗದಲ್ಲಿ ಏನು ಹೇಳಿದರು ಅನ್ನೋದನ್ನೇ ಮುಖ್ಯವಾಗಿ ಹೇಳೋದಕ್ಕೆ ಅಪೇಕ್ಷೆಯನ್ನು ಪಟ್ಟಿದ್ದೇನೆ. ರಾಮಭುಜಂಗದಲ್ಲಿ ಒಂದು ಸ್ತುತಿ ಹೀಗೆ ಮಾಡಿದರು: ಯದಾ ಮತ್ಸಮೀಪಂ ಕೃತಾಂತಸ್ಸಮೇತ್ಯ ಪ್ರಚಂಡ ಪ್ರಕೋಪೈರ್ಭಟೈರ್ಭೀಷಯೇನ್ಮಾಂ ತದಾವಿಷ್ಕರೋಷಿ ತ್ವದೀಯಂ ಸ್ವರೂಪಂ ಸದಾಪತ್ಪ್ರಣಾಶಂ ಸಕೋದಂಡಬಾಣಂ. ಇದೊಂದು ಸ್ತುತಿ. ಈಗ ತಾತ್ಪರ್ಯ ಏನು? ಯಾವಾಗ ನನ್ನ ಹತ್ತಿರಕ್ಕೆ ಆ ಯಮನ ಭಟರು ಬಂದು ನನ್ನನ್ನು ಭಯಪಡಿಸ್ತಾರೋ ಆಗ ನಿನ್ನ ಸ್ವರೂಪವನ್ನು ನನಗೆ ತೋರಿಸು. ಅದು ಎಂಥ ಸ್ವರೂಪ ಅಂದರೆ ಭಗವತ್ಪಾದರ ಪ್ರಾರ್ಥನೆ ಹೀಗಿದೆ: ಸದಾ ಸರ್ವದ ಯಾವುದೇ ವಿಧವಾದಂಥ ಆಪತ್ತು ಬಂದರೂ ಕೂಡ ಅದನ್ನು ನಾಶ ಮಾಡತಕ್ಕಂಥ ಸ್ವರೂಪ ಅದು. ಆ ಕೋದಂಡಪಾಣಿಯಾಗಿರತಕ್ಕಂಥ ಒಂದು ನಿನ್ನ ಸ್ವರೂಪ ಇದೆಯಲ್ಲ, ಅದನ್ನು ನನಗೆ ತೋರಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಸುಬ್ರಹ್ಮಣ್ಯ ಭುಜಂಗ ಪ್ರಯಾರ ಸ್ತೋತ್ರದಲ್ಲಿ ಮಾಡ್ತಾರೆ: ಕೃತಾಂತಸ್ಯ ದೂತೇಷು ಚಂಡೇಷು ಕೋಪಾತ್ ದಹಚ್ಛಿಂಧಿ ಭಿಂದೀತಿ ಮಾಂ ತರ್ಜಯತ್ಸು. ತುಂಡು ಮಾಡಿ ಅವನನ್ನು ಚೂರು ಚೂರು ಮಾಡಿ ಅಂತ ನನ್ನನ್ನು ಈ ಯಮನ ದೂತರು ಬಂದು ಭಯಪಡಿಸುವಾಗ ಸಿಟ್ಟು, ಇಂಥ ಪಾಪಿದ್ದಾನೇಮ ಅಂತ ಕೋಪಾತ್ ಅಂತಾರೆ ಭಗವತ್ಪಾದರು. ಆಗ ಸುಬ್ರಹ್ಮಣ್ಯನವರು ಪ್ರಾರ್ಥನೆ ಮಾಡ್ತಾರೆ: ಮಯೂರಂ ಸಮಾರುಹ್ಯ ಮಾ ಭೈರಿತಿ ತ್ವಂ. ಅಯ್ಯ, ಯಾಕಾದರೂ ಭಯಪಡ್ತೀಯ? ಬಿಟ್ಬಿಡು ಭಯವನ್ನು ಅಂತ ಮಯೂರವಾಹನಾಗಿ ಬಂದು ಪುರಶಕ್ತಿ ಪಾಣಿರ್ ಮಮಾಯಾಹಿ ಶೀಘ್ರಂ. ನಾನು ಇಂಥ ಒಂದು ದೃಶ್ಯವನ್ನು ಅಪೇಕ್ಷೆ ಪಡ್ತೇನೆ. ಪರಮಾತ್ಮ ಸುಬ್ರಹ್ಮಣ್ಯ ಆ ಮಯೂರವನ್ನು ಆರೋಹಣೆ ಮಾಡಿ ಕೈಯಲ್ಲಿ ಶಕ್ತಿಯಾಯುಧವನ್ನು ಹಿಡ್ಕೊಂಡು ನನ್ನ ಮುಂದಕ್ಕೆ ಈ ಸಂದರ್ಭದಲ್ಲಿ ನೀನು ಬಂದುಬಿಟ್ರೆ ಸಾಕು, ನಂದು ಇಷ್ಟೇ ಪ್ರಾರ್ಥನೆ ಅಂತ ಭಗವತ್ಪಾದರು ಮಾಡಿದ ಪ್ರಾರ್ಥನೆ. ಈ 2 ಪ್ರಾರ್ಥನೆಯನ್ನು ನೋಡಿದಾಗ ಓಹೋ, ಈಗ ಗೊತ್ತಾಯಿತು ನಮಗೆ ಅಂತ. ಏನು ಗೊತ್ತಾಯಿತು? ಶಂಕರ ಭಗವತ್ಪಾದರಿಗೂ ಸಾವಿನ ಬಗ್ಗೆ ಎಂಥ ಭಯ ಇತ್ತು ನೋಡಿ. ಹೌದಾ? ಎಲ್ಲ ಶ್ಲೋಕಗಳಲ್ಲಿ ಮಾಡಿದ್ದಾರಾ ಹೀಗೆ ಅಂತ ಒಂದು ನಮ್ಮ ವಿಚಾರ ಲಹರಿ ಹರಿಯೋದಕ್ಕೆ ಏನು ತೊಂದರೆ ಏನಿಲ್ವಲ್ಲ, ಹರಿಬೋದು. ಆದರೆ ವಾಸ್ತವಿಕವಾಗಿಯೂ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಭಗವತ್ಪಾದರು ಅಂತ ನನ್ನ ಮನಸ್ಸಿಗೆ ಬಂದಿದ್ದನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಸಂತೋಷ ಪಡ್ತೇನೆ. ಇದು ನಮ್ಮ ಪ್ರಾಚೀನರು ಜ್ಞಾನಿಗಳು ಅನುಸರಿಸಿದಂತಹ ಒಂದು ರೀತಿ, ಶಿಕ್ಷಣ ಅಂತ ನಾನು ಕರಿತೇನೆ ಇದನ್ನು. ಇದು ಶಿಕ್ಷಣ, ಇದು ಮೂಢನಂಬಿಕೆ ಅಲ್ಲ. ಇದು ಒಬ್ಬನಿಗೆ ಹುಟ್ಟಿನಿಂದಲೇ ಸಾವು ಕಟ್ಟಿಟ್ಟಿದ್ದು ಅವನ ದೇಹಕ್ಕೆ, ಸಂದೇಹ ಇಲ್ಲ ಅದರಲ್ಲಿ. ಸಾವು ಕಟ್ಟಿಟ್ಟಿದ್ದು ಭಗವಂತ ಏನು ಎಚ್ಚರಿಸಿದ? ಸಾವಿನ ಹೆದರಿಕೆ ತಾನೇ ಅರ್ಜುನನಿಗೆ ಬಂದಿದ್ದು. ಆಗ ಭಗವದ್ಗೀತೆಯಲ್ಲಿ ಹೇಳಿದ ಅಂತಕಾಲೇಜ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಅಂದ ಭಗವಂತ. ಅವನು ನನ್ನನ್ನೇ ಹೊಂತಾನೆ. ಅರ್ಜುನ, ಯಾಕೆ ಚಿಂತೆ ಮಾಡ್ತೀಯಪ್ಪ ನೀನು? ಆ ಸಾವಿನ ಕಾಲಕ್ಕೆ ನೆನಪು ಮಾಡಿಬಿಟ್ರೆ ಸಾಕು ಅಂತ.
ಆ ಸಾವಿನ ಕಾಲಕ್ಕೆ ನೆನಪು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಂಸ್ಕಾರ ಶಿಕ್ಷಣ ಎಲ್ಲ ಬೇಕಲ್ಲ. ಆ ಶಿಕ್ಷಣವನ್ನು ಜ್ಞಾನಿಗಳು, ಅದರಲ್ಲಿಯೂ ಈಗ ಭಗವತ್ಪಾದರು ಈ ಒಂದು ಸ್ತುತಿ ಏನು ಮಾಡಿದ್ದಾರೆ, ಇದರಲ್ಲಿ ಬಾಲ್ಯದಿಂದಲೇ ಇದನ್ನು ಕೊಡಿ ಅಂತಂತಾರೆ. ಅಂದರೆ ಅರ್ಥ ಏನು, ಗೋಗರಿದಲ್ಲ ಇದು. ಮೇಲ್ನೋಟಕ್ಕೆ ನೋಡಿದರೆ ಅಯ್ಯೋ ರಾಮ ನಾಳೆ ಸಾವು ಬರುವಾಗ ನೀನೇ ಬಂದು ನನ್ನ ಕಾಪಾಡಬೇಕು ಅಂತ ಗೋಗರಿತಾನೆ ಅಂತ. ಅದು ಸಾಮಾನ್ಯ ವ್ಯವಹಾರ ಭಾಷೆ ಆಯಿತು. ಆದರೆ ನಮ್ಮ ಜ್ಞಾನಿಗಳು ಇಲ್ಲಿ ಅದನ್ನು ಹೇಳ್ತಾ ಇಲ್ಲ. ಆ ರೀತಿ ಪ್ರಾಣ ಬಿಡುವ ಸಂದರ್ಭ ಬರದೇ ಇರಲಿ, ಅದಕ್ಕಾಗಿ ನನ್ನನ್ನು ಈಗಲೇ ನಾನು ಪ್ರಾರ್ಥನೆ ಮಾಡ್ತೇನೆ, ನೀನಿಂಥ ಅದ್ಭುತವಾದ ರೂಪವನ್ನು ನನಗೆ ಆ ಸಾಯುವ ಕಾಲಕ್ಕೆ ತೋರಿಸು. ಯಾಕಂದ್ರೆ ನೀನೇ ಮಾತು ಕೊಟ್ಟಿದ್ಯಾ, ಸಾಯುವ ಕಾಲಕ್ಕೆ ನೀನು ಹೇಗಿರುತ್ತೀಯೋ ನಿನಗೆ ಹಾಗೆ ಮುಂದಕ್ಕೆ ಜನ್ಮ. ನೀನೇ ಹೇಳಿದ್ಯಾ. ಅಷ್ಟು ಮಾತ್ರ ಅಲ್ಲ, ಜನ್ಮವೇ ಇಲ್ಲದೆ ಆಗುವಂಥ ಒಂದು ಅವಕಾಶವೂ ಇದೆ ಅಂತ ನೆನಪು ಮಾಡಿದ್ಯಾ. ನನ್ನನ್ನೇ ನೀನು ಬಂದು ಹೊಂದ್ತೀಯ, ಮದ್ಭಾವಂ ಯಾತಿ ಅಂತ ಭಗವಂತನ ಮಾತು. ಇದನ್ನು ನಾವು ಏನೋ ಒಂದು ಸಾವಿನ ಭಯದಿಂದ ಹೇಳಿದ್ರು. ಸಾವಿನ ಭಯ ಬೇಕೋ ಬೇಡೋ ಎಲ್ರಿಗೂ ಇದ್ದಿದ್ದೇ ಇದು. ಅದೇನು ಹೊಸದಾಗಿ ಶಂಕರ ಭಗವತ್ಪಾದರ ಸ್ತೋತ್ರದಲ್ಲಿ ಹೇಳಬೇಕಾದಿಲ್ಲ. ಇದು ಹುಟ್ಟಿದವನ ಹಣೆ ಬರ. ನಮಗೆ ನಿಮಗೇನು ಸಾಮಾನ್ಯ ಪ್ರಾಣಿಗೆ ಈ ಹುಲಿ ಸಿಂಹ ಮೊದಲಾದ್ದು ಬೇರೆ ಪ್ರಾಣಿಗಳನ್ನು ಬೇಟೆಯಾಡೋದ್ರಲ್ಲಿ ಬಹಳ ನಿಪುಣಗಳು, ಕೌಶಲ್ಯ ಜೋರವುಗಳಿಗೆ. ಆದರೆ ತಮ್ಮ ಪ್ರಾಣದ ಬಗ್ಗೆ ಬಂದಾಗ ನೀವು ಗಮನಿಸಿದ್ದೀರಾ ವಿಡಿಯೋ, ವೈಲ್ಡ್ ಲೈಫು, ಆ ವಿಡಿಯೋ ಎಲ್ಲ ಏನು ಹೇಳುತ್ತೆ? ಆದ್ದರಿಂದ ಸಾವಿನ ಭಯ ಅನ್ನೋದನ್ನು ಯಾರು ಅದನ್ನು ಪಾಠ ಶಿಕ್ಷಣ ಕೊಡಬೇಕಾದಿಲ್ಲ. ಆದರೆ ಆ ಸಾವಿನ ಮರ್ಮವನ್ನು ಅರಿತುಕೊಂಡು ಆನಂದವಾಗಿ ತನ್ನ ಸಾವನ್ನು ಎದುರಿಸುವಂಥ ಒಂದು ವಿಧಾನ ಇದೆಯಲ್ಲ, ನಮ್ಮ ಉಪನಿಷತ್ತುಗಳು ಹೇಳಿಕೊಟ್ಟಿದ್ದು, ಅದನ್ನು ಹೇಳಬೇಕು, ಅದನ್ನು ಶಿಕ್ಷಣಕ್ಕೆ ತರಬೇಕು, ಶಿಕ್ಷಣದಲ್ಲಿ ಕೊಡಬೇಕು. ಅಂಥ ಪ್ರಯತ್ನವನ್ನು ನಮ್ಮ ಉಪನಿಷತ್ತುಗಳು ಮಾಡಿದವು. ಭಗವತ್ಪಾದ ಶಂಕರರು ಕೂಡ ಸತತವಾಗಿ ತಮ್ಮ ಎಲ್ಲ ಕೃತಿಗಳಲ್ಲಿಯೂ ಉಪದೇಶದಲ್ಲಿಯೂ ಕೂಡ ಅದನ್ನು ಕೊಡ್ತಾನೇ ಬಂದರು. ಅಂಥ ಒಂದು ಶ್ರೇಷ್ಠವಾದ ಶಿಕ್ಷಣ ಶ್ರೀ ಶಂಕರ ಭಗವತ್ಪಾದರು ಈ ಭುಜಂಗ ಪ್ರಯಾರವೇ ಮೊದಲಾದಂತಹ ಸ್ತೋತ್ರಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ನೀವು ಭಾವಿಸೋದು ದೊಡ್ಡ ಕುಂಬಳಕಾಯಿ ಏನಿದೆ ರೀ, ಅಯ್ಯೋ ರಾಮ ಅಂತ ನಿಮಗೆ ಅನಿಸ್ಬೋದು. ಶ್ರೀಮದ್ ಭಾಗವತ ಏನು ಹೇಳುತ್ತೆ ನೋಡಿ. ಆ ಉದ್ಧವನನ್ನು ಕಳಿಸಿದ ಕೃಷ್ಣ, ಹೋಗು ನಮ್ಮ ನಂದಗೋಪ ಮತ್ತು ಯಶೋದಮ್ಮ ಇಬ್ಬರು ಕೂಡ ಬಹಳ ನೊಂದುಕೊಂಡಿದ್ದಾರೆ, ಗೋಪಿಯರು ಕೂಡ ನೊಂದುಕೊಂಡಿದ್ದಾರೆ, ಭಾಳ ದಿವಸ ಆಯಿತು ನಾನು ಬಿಟ್ಟಲ್ಲಿ ಊರು ಬಿಟ್ಟು ಹೋಗು ಅಂತ ಕಳಿಸಿದ ಅಂತ ಮೊನ್ನೆ ಉಲ್ಲೇಖ ಮಾಡಿದೆಲ್ಲ. ಇವ ಬಂದಾಗ ಗೋಳೊಯ್ಕೊಳ್ತಾ ಇದ್ದ ನಂದ, ಅವ ಗೋಳೊಯ್ಕೊಳ್ತಾ ಇದ್ದು ಸಾವಿನ ಬಗ್ಗೆ ಅಲ್ಲ, ಶ್ರೀಕೃಷ್ಣನ ಬಗ್ಗೆ, ಅವನ ಒಂದು ಗುಣ ಇತ್ಯಾದಿಗಳು ನೆನಪು ಮಾಡಿಕೊಂಡದ್ರ ಬಗ್ಗೆ ಮಾಡ್ತಾ ಇದ್ದ. ಆಗ ಹೇಳಿದಂಥ ಮಾತಿದೆಯಲ್ಲ ಈ ಉದ್ಧವ, ಇವನಿಗೆ ಶ್ರೀಮದ್ ಭಾಗವತದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ ಶುಕ ಮಹರ್ಷಿಗಳು. ಅವ ಏನು ಹೇಳ್ತಾನೆ ಅಂತಂದರೆ, ಅಯ್ಯ ನಂದ, ನೀನು ನಿನ್ನ ಗೃಹಿಣಿ ಯಶೋದ ಇಬ್ಬರು ಸೇರಿಕೊಂಡು ಕೃಷ್ಣ ಈಗ ನಮ್ಮೊಟ್ಟಿಗಿಲ್ಲ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಯೋಚನೆ ಮಾಡ್ತಾ ಇದ್ದಿಲ್ಲ, ಬಿಟ್ಟುಬಿಡು ಅಂದವ ಉದ್ಧವ. ಬಿಟ್ಟುಬಿಡು. ಯಾಕೆ ಅಂತಂದರೆ ಅವ ಹೇಳ್ತಾನೆ, ಯಸ್ಮಿನ್ ಜನ ಪ್ರಾಣ ವಿಯೋಗ ಕಾಲೇ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಸಾಯುವ ಕಾಲಕ್ಕೆ ಪ್ರಾಣವಿಯೋಗ ಕಾಲೇ ಏನು ಮಾಡ್ತಾರಂತೆ, ಕ್ಷಣಂ ಸಮಾವೇಶ ಮನೋ ವಿಶುದ್ಧಂ. ಆ ಶ್ರೀಕೃಷ್ಣನ ಚರಣಾರವಿಂದ, ಯಸ್ಮಿನ್ ಅಂತ ಆರಂಭ, ಆ ಶ್ರೀಕೃಷ್ಣನ ಚರಣಾರವಿಂದದಲ್ಲಿ ಕ್ಷಣಂ ಸಮಾವೇಶ, ನೀ ಸಾಯುವಷ್ಟು ಹೊತ್ತು ಬೇಕಾಗಿಲ್ಲ, ಅಯ್ಯೋ ರಾಮ, ಅದೊಂದು ಬೇರೆ ವಿಚಾರ. ಕ್ಷಣ, ಒಂದು ಕ್ಷಣವಾದರೂ ನೀನು ನಿನ್ನ ಮನಸ್ಸನ್ನು ಶುದ್ಧವಾಗಿ ಅಲ್ಲಿ ಇಟ್ಟಿಯ ಆ ಚರಣದಲ್ಲಿ, ಏನಾಗುತ್ತೆ, ನಿರುಹೃತ್ಯ ಕರ್ಮಾಶಯ ಮಾಶುಯಾತಿ. ಆ ಕರ್ಮದ ಗಂಟು ಬಂದಿದ್ದೆಲ್ಲವೂ ಕೂಡ ಮರುಕ್ಷಣದಲ್ಲಿ ನಿರುಹೃತ್ಯ ಕಳ್ಕೊಂಡು ಪರಿಪೂರ್ಣವಾಗಿ ನಾಶ ಮಾಡಿಕೊಂಡು ಪರಾಂಗತಿಂ ಬ್ರಹ್ಮಮಯೋರ್ಕವರ್ಣ, ಆ ಸೂರ್ಯನ ತೇಜಸ್ಸಿನಂತೆ ಇರತಕ್ಕಂಥ ತೇಜಸ್ಸು, ಅದು ಬ್ರಹ್ಮನ ಒಂದು ತೇಜಸ್ಸು, ಪರಮಾತ್ಮನ ಒಂದು ತೇಜಸ್ಸು. ಅಂಥ ತೇಜಸ್ಸನ್ನುವಂತಹ ಪರಾಗತಿ ಏನಿದೆಯೋ ಅದನ್ನು ಹೊಂತಾನೆ ಈ ಕೃಷ್ಣ. ಅಂಥವ, ಅವನ ಚರಣಾರವಿಂದ ಅಂಥದ್ದು. ನೀನು ಕೃಷ್ಣ 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 ಅಂತ ಹೇಳ್ತಾ ಅಳ್ತಾ ಇದೆಯಾ.
ದುಃಖಕ್ಕೊಳಗಾಗಿದ್ಯಾ, ಈ ವಿವೇಕ ತಂದುಕೋ ಅಂದ ಉದ್ಧವ. ಈ ವಿವೇಕ ತಂದುಕೋ. ಯಾಕೆ ಅಂದರೆ ಯಸ್ಮಿನ್ ಜನ ಪ್ರಾಣ ವಿಯೋಗ ಕಾಲೇ ಕ್ಷಣಂ ಸಮಾವಿಶ್ಯ, ಅದು ಹೇಗೆ ಮನೋವಿಶುದ್ಧಂ, ವಿಶುದ್ಧವಾದ ಮನಸ್ಸಿನಿಂದ ಒಂದು ಕ್ಷಣ ನೀನು ಪರಮಾತ್ಮನ ಚರಣಾರದಲ್ಲಿಟ್ಟರೆ ಸಾಕು ಅಂದ. ಈಗ ಭಗವತ್ಪಾದರು ಹೇಳಿದ್ದನ್ನು ಈಗ ನಾವೆಲ್ಲ ಗಮನಿಸಿರ್ಬೋದು. ಬಹುಶಃ ನಾನು ಹಿಂದೆ ಶ್ರೀಮದ್ ಭಾಗವತವನ್ನು ಮಾಡಿದಾಗ ನಾನು ಭಾಗವತದ ಶ್ಲೋಕವನ್ನು ಮೊದಲು ಹೇಳ್ತಾ ಇದ್ದೆ, ಆಮೇಲೆ ಭಗವತ್ಪಾದರ ಶ್ಲೋಕವನ್ನು ಹೇಳ್ತಾ ಇದ್ದೆ. ಈ ಬಾರಿ ಗಮನಿಸಿದ್ರಾ? ವ್ಯಾಸ ಪೂರ್ಣಿಮೆಯಿಂದಲೂ ಕೂಡ ಭಗವತ್ಪಾದರ ಶ್ಲೋಕವನ್ನು ನಾನು ಮೊದಲು ಹೇಳ್ತಾ ಇದ್ದೇನೆ, ಆಮೇಲೆ ಭಾಗವತ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಉತ್ತರ ನೀವೇ ಕಂಡುಕೊಳ್ಳಿ. ಎರಡನ್ನು ಸೇರಿಸಿ ಈ ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಕೇ ಬೇಡವೆ, ಚಿಕ್ಕದಿಂದಲೇ ಕೊಡಬೇಕೇ ಬೇಡವೆ, ತೀರ್ಮಾನ ಮಾಡಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.